ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ಸೊ ಇವತ್ತು ಸಾಂಬಾರು ಪುಡಿ ಮತ್ತು ಪುಳಿಯೋಗರೆ ಪುಡಿನ ಉಪಯೋಗಿಸಿ ಸಿಂಪಲ್ಲಾಗಿ ಸೂಪರಾಗಿರೋಂಥ ಒಂದು ಪುಳಿಯೋಗರೆ ಗೊಜ್ಜನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ನೀವು ಈ ರೀತಿ ಯಾವತ್ತೂ ಮಾಡಿರೋದಿಲ್ಲ, ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೇನೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಫಸ್ಟು ಒಂದು ಪಾತ್ರೆಗೆ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಮತ್ತು ಸಾಸಿವೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಹುಣಸೆಹಣ್ಣು ಹುಳಿ ಹಾಕ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕ್ಕೊಳ್ಳಿ. ಹುಣಸೆಹಣ್ಣು ಹುಳಿ ಒಂದು ಕುದಿ ಬಂದಮೇಲೆ ಒಂದು ಕುದಿ ಬರೋಷ್ಟರಲ್ಲಿ ಸಾಂಬಾರು ಪುಡಿನ ಹಾಕಿ 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಕುದಿ ಕುದಿಸ್ಕೊಳ್ಳಿ. ಸೊ 2 ಕುದಿ ಬರಬೇಕು ಹುಣಸೆಹಣ್ಣು ಹಾಕಿದ್ಮೇಲೆ. ಸೊ 2 ಕುದಿ ಬಂದಾದಮೇಲೆ ಆಮೇಲೆ ನೀವು ಇಲ್ಲಿ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸೊ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುದಿಸ್ಕೊಂಡು ಆಮೇಲೆ ನೀವು ಯಾವುದಾದ್ರೂ ಬ್ರ್ಯಾಂಡ್ ಉಪಯೋಗಿಸ್ಬೋದು. ಸೊ ಪುಳಿಯೋಗರೆ ಪುಡಿನ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರೋಂಥ ಒಂದು ಪುಳಿಯೋಗರೆ ರೆಸಿಪಿ ರೆಡಿ ಆಗುತ್ತೆ. ಸೊ ಒನ್ಸ್ ಈ ರೀತಿ ಟ್ರೈ ಮಾಡಿ. ಸೊ ಇದೇ ಥರ ಡಿಫ್ರೆಂಟ್ ಟೇಸ್ಟು, ಡಿಫ್ರೆಂಟ್ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.